ನೋಡಿ, ತೇಗದ ಕಳ್ಳಾಟ ಸಿಕ್ಕಾಪಟ್ಟೆ ಜೋರಾಗಿದೆ. ತೇಗವನ್ನ ತಿಂದು ತೇಗತಾ ಇದ್ರು ಕೂಡ ಅರಣ್ಯ ಇಲಾಖೆ ಏನು ಮಾಡ್ತಾ ಇದೆ? ಕಣ್ಣಿದ್ದು ಕುರುಡರಂತೆ, ಕಿವಿ ಇದ್ದು ಕಿವುಡರಂತೆ, ಬಾಯಿದ್ದು ಮೂಕರಾದಂತೆ ವರ್ತನೆ ಮಾಡ್ತಾ ಇದ್ದಾರಾ ಅಥವಾ ಗಾಢ ನಿದ್ರೆಯಲ್ಲಿದ್ದಾರಾ? ಕಾಜೂರು ಅರಣ್ಯ ಪ್ರದೇಶದಲ್ಲಿ ಮರ ಕಣ್ಮರೆಯಾಗ್ತಾ ಇದೆ. ಕೇಳೋರಿಲ್ಲ. ಸೋಮವಾರಪೇಟೆ ವಲಯದ ಹುದುಗೂರು ವ್ಯಾಪ್ತಿಯ ಅರಣ್ಯ ಪ್ರದೇಶ. ಮೋಸ್ಟ್ಲಿ ಇದರಲ್ಲಿ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಶಾಮೀಲಾಗಿದ್ದಾರೆ ಅನ್ನುವಂಥ ಸಂಶಯವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಸುಮಾರು 7 ಮರಗಳನ್ನು ಕಡಿದು ಸಾಗಿಸ್ತಾ ಇದ್ದಾಗ ಓರ್ವನನ್ನು ಅರೆಸ್ಟ್ ಮಾಡಿದ್ದಾರೆ. 5 ಜನಕ್ಕೆ ಹುಡುಕಾಟ ನಡೆಸ್ತಾ ಇದ್ದಾರೆ. ಈ ಪ್ರಕರಣ ಭೇದಿಸಬೇಕಾದ್ರೇ ಬೆಳಕಿಗೆ ಬಂತು ತೇಗದ ಕಳ್ಳಾಟ. ಈ ಹಿಂದೆಯೂ ಕೂಡ 6 ಮರಗಳ ಸಾಗಾಟಕ್ಕೆ ಪ್ರಯತ್ನ ಪಟ್ಟಿದ್ದು ಬೆಳಕಿಗೆ ಬಂತು. ಒಟ್ಟಾರೆ 35ಕ್ಕೂ ಅಧಿಕ ಮರಗಳಿಗೆ ಕೊಡ್ಲಿ ಪೆಟ್ಟು ಹಾಕಿದ್ದಾರೆ. ಇದಕ್ಕೆ ಅಧಿಕಾರಿ ವರ್ಗ ಕೂಡ ಶಾಮೀಲಾಗಿದೆ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದೆ. ಇದೆಲ್ಲ ಗೊತ್ತಿದ್ದು ಮೂಗನ್ ನೇರಕ್ಕೆ ನಡೀತಾ ಇದ್ರು ಕೂಡ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಶಾಮೀಲಾಗಿದ್ರಾ ಅಥವಾ ಕೈ ಬೆಚ್ಚಗೆ ಮಾಡ್ಕೊಂಡಿದ್ರಾ ಗೊತ್ತಿಲ್ಲ. ಶೇರ್ಸ್ ತಗೊಂಡಿದ್ರಾ ಅಥವಾ ಪರ್ಮಿಷನ್ಗೋಸ್ಕರ ಏನಾದರೂ ಕೈ ಒಡ್ಡಿದ್ರಾ? ಇದನ್ನು ಅಲ್ಲಿನ ಸಾರ್ವಜನಿಕರೇ ಮಾಡ್ತಿರುವಂಥ ಪ್ರಶ್ನೆ, ನಾವಲ್ಲ. ಯಾಕೆಂದರೆ ಎಗ್ಗಿಲ್ಲದೆ ಸಾಕ್ತಾ ಇದೆ ಅಲ್ಲಿ 1-2 ಬಾರಿ ಅಂತಂದರೆ ಇನ್ನೇನು ಮತ್ತೆ. ಕಾಜೂರು ಅರಣ್ಯದಲ್ಲಿ ಬೇಲಿಗೆ ಎದ್ದು ಮೇಯುತ್ತಿರುವಂಥ ಸಂಶಯ ವ್ಯಕ್ತಪಡಿಸ್ತಾ ಇದ್ದಾರೆ ಸಾರ್ವಜನಿಕರಿಂದ. ಅಧಿಕಾರಿ ಸಿಬ್ಬಂದಿ ಕರ್ತವ್ಯದ ಬಗ್ಗೆ ಇಲಾಖಾ ಹಂತದಲ್ಲಿ ಆಂತರಿಕ ತನಿಖೆ ಆಗಬೇಕು ಅಂತ ತನಿಖೆಗೆ ಆದೇಶವನ್ನು ಹೊರಡಿಸಲಾಗಿದೆ. ಕೊಡಗು ಅರಣ್ಯ ಸಂರಕ್ಷಣಾಧಿಕಾರಿ ಸೋನಲ್ ವೃಷ್ಣಿಯಿಂದ ತನಿಖೆ ಆರಂಭ ಆಗಿದೆ. ಸ್ಥಳೀಯರಿಗೆ ಒಂದೇ ಒಂದು ಮರ ಕಡಿಯೋದಕ್ಕೂ ಅವಕಾಶ ಕೊಡಲ್ಲ. ಆದರೆ ಇಲ್ಲಿ 35ಕ್ಕೂ ಹೆಚ್ಚು ತೇಗದ ಮರಗಳನ್ನು ಕಡಿಯೋದಕ್ಕೆ ಹೆಂಗೆ ಅವಕಾಶ ಕೊಟ್ಟರು? ಪ್ರಭಾವಿ ರಾಜಕಾರಣಿ ಮನೆಗೆ ಈ ತೇಗದ ಮರ ಸರಬರಾಜಾಗಿದೆ ಅನ್ನುವಂಥ ಶಂಕೆ ಇದೆ. ಅಧಿಕಾರಿಗಳ ನಡೆ ಸ್ಥಳೀಯರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಸಂರಕ್ಷಣಾಧಿಕಾರಿ ಗಾನಶ್ರೀ ಸ್ಥಳೀಯರಿಗೆ ಒಂದೇ ಒಂದು ಮರ ಕಡಿಯೋಕ್ಕೂ ಕೂಡ ಅವಕಾಶ ಕೊಡಲ್ವಂತೆ. ಆದರೆ ಇಲ್ಲಿ 35ಕ್ಕೂ ಹೆಚ್ಚು ತೇಗದ ಮರಗಳನ್ನು ಕಡಿಯೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದೆಂಗೆ? ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಗಾನಶ್ರೀ ಅವರು ತನಿಖೆಯನ್ನು ಶುರು ಮಾಡಿದಾರಂತೆ. ಸ್ಥಳೀಯರ ಆರೋಪ ಒಂದೇ, ನಮಗೆಲ್ಲ ಅಟ್ಲೀಸ್ಟ್ ಒಂದು ಮರ ಕಡಿಯೋದಕ್ಕೂ ಅವಕಾಶವನ್ನು ಕೊಡಲ್ಲ. ಪರ್ಮಿಷನ್ ಕೇಳಿದ್ರು ಇಂತಿಂಥದಕ್ಕೆ ಬೇಕು ಅಂದ್ರೂ ಕೂಡ ಕೊಡಲ್ಲ. ಇವರು ಪರ್ಮಿಷನ್ ಇಲ್ಲದೇ 35ಕ್ಕಿಂತ ಹೆಚ್ಚು ತೇಗದ ಮರಗಳನ್ನು ಕಡಿತಾರಲ್ಲ, ಅವ್ರಿಗೆ ಹೆಂಗೆ ಅವಕಾಶ ಕೊಟ್ರಿ? ಪ್ರಭಾವಿ ರಾಜಕಾರಣಿಗಳಿಗೆ ಯಾರಿಗೋ ಮರವನ್ನು ಸಪ್ಲೈ ಮಾಡಿದ್ದಾರೆ ಅನ್ನೋ ಸಂಶಯ ನಮಗಿದೆ. ಹೀಗೆಲ್ಲ ಹೆಸರೆಲ್ಲ ಹೊರಗೆ ಬರ್ತಾ ಇದೆ. ಅವರು ಮಾಡಿದ್ರೆ ಆಸಮ್ಮು, ನಾವು ಮಾಡಿದ್ರೆ ಪ್ರಾಬ್ಲಮ್ಮಾ? ಹೀಗಂತ ಸ್ಥಳೀಯರು ಕೇಳ್ತಾ ಇದ್ದಾರೆ. ತೇಗದ ಮರಗಳಿಗೆ ಇದೇ ಮೊದಲ ಬಾರಿಗಲ್ಲ ಕೊಡಲಿ ಪೆಟ್ಟು ಬಿದ್ದಿರೋದು. ಈ ಹಿಂದೆ ಸುಮಾರು ಸಲ ಹಿಂಗೆ ಆಗಿದೆ. ಹಾಗಾಗಿ ಇಲಾಖಾ ಹಂತದ ಆಂತರಿಕ ತನಿಖೆಗೆ ಈಗ ವಹಿಸಲಾಗಿದೆ. ಏಳು ಮರಗಳನ್ನು ಕಡಿದು ಸಾಗಿಸ್ಬೇಕಾದ್ರೆ ಒಬ್ಬನನ್ನು ಅರೆಸ್ಟ್ ಮಾಡ್ತಾರೆ. ಇನ್ನು 5 ಜನಕ್ಕೋಸ್ಕರ ಹುಡುಕಾಡ್ತಾ ಇದ್ದಾರೆ. ಆ ಟೈಮ್ನಲ್ಲೇ ಈ ತೇಗದ ಕಳ್ಳಾಟ ನಿರಂತರವಾಗಿ ಸಾಗ್ತಾ ಇತ್ತು ಅನ್ನೋದು ಗೊತ್ತಾಗಿದೆ. ಸೋಮವಾರಪೇಟೆ ವಲಯದ ಹುದುಗೂರು ವ್ಯಾಪ್ತಿಯ ಅರಣ್ಯ ಪ್ರದೇಶ. ಇಲ್ಲೆಲ್ಲವೂ ಕೂಡ ಎಗ್ಗಿಲ್ಲದೆ ನಡೀತಾ ಇದ್ದಂತೆ ತೇಗದ ಮರಗಳಿಗೆ ಕೊಡಲಿ ಪೆಟ್ಟು ಬೀಳೋದು, ಅದನ್ನು ಸಾಗಾಟ ಮಾಡೋದು. ಕಾಜೂರು ಅರಣ್ಯ ಪ್ರದೇಶದಲ್ಲಿ ಮರಗಳೆಲ್ಲವೂ ಕೂಡ ಕಣ್ಮರೆ ಆಗ್ತಾ ಇದೆ. ನೋಡಿ, ಅಲ್ಲಿ ಕೊಡಲಿ ಪೆಟ್ಟು ಬಿದ್ದಿರೋದು. ಮರಗಳನ್ನು ಸರ್ವನಾಶ ಮಾಡಿಬಿಟ್ಟಿದ್ದಾರೆ. ಇದರಲ್ಲಿ ಅಧಿಕಾರಿಗಳು ಸಿಬ್ಬಂದಿಗಳು ಶಾಮೀಲಾಗಿರುವಂಥ ಶಂಕೆಯೂ ಕೂಡ ವ್ಯಕ್ತವಾಗ್ತಾ ಇದೆ. ಇದು ಕೇವಲ ಒಬ್ಬನೋ ಇಬ್ಬನೋ 3 ಜನನೋ ಮಾಡಿರೋದಲ್ಲ. ಮೋಸ್ಟ್ಲಿ ಇದ್ರ ಮೇಲೆ ಯಾರೋ ಪ್ರಭಾವಿಗಳ ಒಂದು ಶಿರಕ್ಷೆ ಇದ್ದೇ ಇರುತ್ತೆ ಅನ್ನುವಂಥ ಅನುಮಾನವನ್ನು ಅಲ್ಲಿನ ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ದಾರೆ. 35ಕ್ಕೂ ಹೆಚ್ಚು ಮರಗಳನ್ನು ಕಡಿಯೋದಕ್ಕೆ ಅವಕಾಶ ಕೊಟ್ಟಿದ್ದೀರಲ್ಲ ನೀವು, ಹೆಂಗೆ ಕೊಟ್ರಿ ತೋರಿಸಿ. ಪ್ರಭಾವಿ ರಾಜಕಾರಣಿ ಮನೆಗೆ ಈ ತೇಗದ ಮರ ಸರಬರಾಜಾಗಿದೆ ಅಂತ ಅರಣ್ಯಾಧಿಕಾರಿಗಳ ನಡೆಗೆ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನಾದರೂ ಎಚ್ಚರಗೊಳ್ಳುತ್ತಾ ಇಲಾಖೆ ಅಂತ ಕಾದು ನೋಡಬೇಕು.